ಆಲೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಬಿಜೆಪಿ ಮುಖಂಡರಾದ ತಮ್ಮೇನಹಳ್ಳಿ ಜಯರಾಮ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ತಮ್ಮ ನಿವಾಸದಲ್ಲಿ ಆಚರಿಸಿಕೊಂಡರು. ಈ ಹುಟ್ಟುಹಬ್ಬಕ್ಕೆ ಬಿಜೆಪಿ ಮುಖಂಡರು ಗ್ರಾಮ ಪಂಚಾಯಿತಿಯ ಆಗಮಿಸಿ ಜಯರಾಮ್ ಅವರಿಗೆ ಶುಭ ಕೋರಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಯರಾಮ್ ಅವರು ಸುಮಾರು ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಪಕ್ಷ ನೀಡಿದ ಜವಾಬ್ದಾರಿಯನ್ನ ನಿರ್ವಹಿಸಿದ್ದು, ಮುಂದಿನ ದಿನಗಳಲ್ಲಿ ಶಾಸಕರು ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ನಮ್ಮದೇ ಕ್ಯಾಟಗರಿ ಬಂದು ಅವಕಾಶ ನೀಡಿದರೆ ಸಿದ್ಧನಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಆಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪುಷ್ಪ ಮಂಜುನಾಥ್, ಉಪಾಧ್ಯಕ್ಷರಾದ ಪದ್ಮಾವತಿ ಮಂಜುನಾಥ್, ಬಿಜೆಪಿ ಮುಖಂಡರಾದ ತ್ರಿಮೂರ್ತಿ, ಗ್ರಾಮಸ್ಥರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ನನ್ನ ಹುಟ್ಟುಹಬ್ಬನ ನನ್ನ ಮನೆಯಲ್ಲೇ ತುಂಬ ವಿಜೃಂಭಣೆ ಇಲ್ಲ. ನಮ್ಮ ಮುಖಂಡರುಗಳೆಲ್ಲ ಸೇರಿ ಸಿಂಪಲ್ಲಾಗೆ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ರು. ನಮ್ಮ ಎಲ್ಲ ಗ್ರಾಮಸ್ಥರು ಹಾಗೆ ನಮ್ಮ ಸ್ನೇಹಿತರಾದಂಥ BJP ಮುಖಂಡರಾದಂಥ ತ್ರಿಮೂರ್ತಿಯವರು, ಅಧ್ಯಕ್ಷರಾದಂಥ ಪುಷ್ಪ ಮಂಜುನಾಥ್ ಅವರು, ಉಪಾಧ್ಯಕ್ಷರಾದಂಥ ಪದ್ಮಾವತಿ ಮಂಜುನಾಥ್ ಅವರು ಮತ್ತು ಎಲ್ಲ ನಮ್ಮ ಗ್ರಾಮದ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ನಮ್ಮ ಕುಟುಂಬದಲ್ಲೇ ಒಂದು ಸಿಂಪಲ್ಲಾಗಿ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮನ ಆಚರಿಸ್ಕೊಂಡು ಈ ಪ್ರತಿ ವರ್ಷವೂ ಮಾಡ್ತಾರೆ. ನಾನು ನೆನ್ನೆ ಬೆಳಗ್ಗೆನೇ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದೆ. ಸಂಜೆ ಒಂದು ಸರಳವಾಗಿ ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ವಿ. ನಮ್ಮ ಶಾಸಕರು ಕೂಡ ನನಗೆ ವಿಶ್ ಮಾಡಿದ್ದಾರೆ, ಹುಟ್ಟುಹಬ್ಬ ಶುಭಾಶಯ ಕೋರಿದ್ದಾರೆ. ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಹಾಗೆ ನಮ್ಮ ಎಲ್ಲ ಮುಖಂಡರುಗಳಿಗೂ, ನಮ್ಮ ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ನಮ್ಮ ಸ್ನೇಹಿತರಿಗೂ ಮತ್ತು ಏನು ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಎಲ್ಲ ಶುಭಾಶಯ ಕೋರಿದ್ರು ಹಿತೈಷಿಗಳು, ಸ್ನೇಹಿತರು, ಬಂಧು ಬಳಗದವರು, ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಗಲೇ ನಾವು ಈಗ ಇದುವರೆಗೂ ನಾವು BJP ಪಕ್ಷದಲ್ಲೇ ಕಾರ್ಯಕರ್ತನಾಗಿ ಪಕ್ಷ ಏನು ಜವಾಬ್ದಾರಿಗಳು ಕೊಟ್ಟಿದೆ ಅದನ್ನು ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ. ಶಾಸಕರು ನಮ್ಮ ಮೇಲೆ ಒಳ್ಳೆಯ ಭರವಸೆ ಇಟ್ಟಿದ್ದಾರೆ. ಈಗಾಗಲೇ 3ನೇ ಸಲ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀವಿ. ನಾನು 15ನೇ ಸರಿ ಆಗಿದ್ದೆ. ನನ್ನ ಧರ್ಮಪತ್ನಿ 2 ಸಲ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ಈಗ ಹಾಲಿ ಸದಸ್ಯರವರು. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತು ನಮ್ಮ ಜನಗಳು ಯಾವ ರೀತಿ ಜವಾಬ್ದಾರಿ ಕೊಡ್ತಾರೆ, ನಮ್ಮ ಶಾಸಕರು ನನ್ನ ಮೇಲೆ ಯಾವ ರೀತಿ ನಂಬಿಕೆ ಇಟ್ಟು ಮುಂದಿನ ಜವಾಬ್ದಾರಿಗಳು ಕೊಡ್ತಾರೆ, ಅದರ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಮತ್ತು ನಮ್ಮ ಶಾಸಕರ ಪರವಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಈಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇದು ಗ್ರಾಮ ಪಂಚಾಯತಿ ಚುನಾವಣೆಗಳು ಇದ್ದಾವೆ. ನಾವು ಮುಂದಿನ ದಿನಗಳಲ್ಲಿ ಏನಾದರೂ ನಮಗೆ ಶಾಸಕರು ನಮಗೆ ಏನು ಕ್ಯಾಟಗರಿ ಬಂದು ನಮಗೆ ಏನಾದರೂ ಚುನಾವಣೆಯಲ್ಲಿ ನಿಂತ್ಕೊಳ್ಳೋ ಒಂದು ಅವಕಾಶ ಸಿಕ್ಕಾಗ ಶಾಸಕರು ಅವಕಾಶ ಮಾಡಿಕೊಟ್ರೆ ನಾವು ನಿಂತ್ಕೊಂಡು ಜನಸೇವೆ ಮತ್ತು ಕ್ಷೇತ್ರ ಸೇವೆ ಮಾಡೋಕ್ಕೆ, ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಸೇವೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನಮ್ಮ ಶಾಸಕರು ಯಾವ ರೀತಿ ನಮಗೆ ಭರವಸೆ ಕೊಡ್ತಾರೆ ಅದರ ಮೇಲೆ ನಾನು ಮುಂದಿನ ದಿನ ನಾನು ಜನರ ಸೇವೆ ಮತ್ತು ಕ್ಷೇತ್ರ ಸೇವೆ ಮಾಡ್ತೀನಿ.